ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ಕ್ಷಣಗಣನೆ ಇದೆ. ರಿಸಲ್ಟ್ ಹೊರಬೀಳ್ತಿದ್ದಂಗೆ ಅಭಿಮಾನಿಗಳ ಕೂಗು ಎಲ್ಲೆಡೆ ಮುಗಿಲು ಮುಟ್ಟುತ್ತೆ. ಸದ್ಯಕ್ಕೆ ಜಾಲಿವುಡ್ ಸ್ಟುಡಿಯೋಲ್ಲಿ ನಡೀತಾ ಇರುವಂತಹ ಬಿಬಿಕೆ ಗ್ರ್ಯಾಂಡ್ ಫಿನಾಲೆ ನೋಡೋದಕ್ಕೆ ಗಿಲ್ಲಿ ಅವರ ಚಿಕ್ಕಪ್ಪ ಸಹ ಇಲ್ಲಿಗೆ ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಓಕೆ, ಗಿಲ್ಲಿ ಅವರು ನಿಮ್ಮ ಮಗ ಅಂತ ಹೇಳಿದ್ರಿ. ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಗಿಲ್ಲಿ ಅವರು? ಆಗುತ್ತೆ ನನಗೆ, ಫುಲ್ ಖುಷಿನೇ. ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ಹಾಂ, ಈ ಮಟ್ಟಕ್ಕೆ ಗೆಲ್ತಾನೆ, ಈ ಥರ ಅಭಿಮಾನಿಗಳು ಸಂಪಾದನೆ ಮಾಡ್ತಾನೆ ಅನ್ಕೊಂಡಿರಲಿಲ್ಲ ನಾನು. ಅವ್ನು ಫಸ್ಟೇ ಹೇಳಿದೆ, ಇವ್ನು ಯಾವ ಶೂಟಿಂಗ್ ಹೋದನು, ಎಲ್ಲಿಗೆ ಹೋದನು, ಇವ್ನಿಗೆ ಅದು ಇದು ಮಾಡ್ತಾನೆ ಅಂತ ಫಸ್ಟೇ ಹೇಳಿದೆ ಅವನಿಗೆ. ಹೋಗಪ್ಪ, ಏನು ನಿನ್ಗೇನು ಗೊತ್ತಿಲ್ಲ ಹಂಗೆ ಅಂತ ಹೇಳಿದೆ ನನಗೆ. ಅವ್ನು ಗೆಲ್ಲಬೇಕು, ಗೆಲ್ತಾನೆ, ಗೆಲ್ಲೇಬೇಕು. ಸರ್, ಈಗ ನಿಮ್ಮ ಮುಂದೆ ಬೆಳೆದಿರುವಂತ ಹುಡುಗ, ಚಿಕ್ಕ ಹುಡುಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಸೊ ಇಷ್ಟು ಅಭಿಮಾನಿಗಳನ್ನ ಗಳಿಸಿದಾನೆ. ಹೆಂಗ ಅನ್ಸುತ್ತೆ ಈಗ ನೀವೆಲ್ಲಾದ್ರೂ ಹೋದ್ರೆ ನೀವು ಅವ್ರ ಚಿಕ್ಕಪ್ಪ ಅಲ್ವಾ, ನೀವು ಅವ್ರ ಸಂಬಂಧಿಕರ? ಫುಲ್ ಖುಷಿ ಆಗುತ್ತೆ ನನಗೆ. ಈಗ ನೋಡಿ ಬಂದಟ್ಟಿಗೆ ನಾನು ಗಿಲ್ಲಿಯರ್ ಚಿಕ್ಕಪ್ಪ ಅಂದಟ್ಟಿಗೆ ನೋಡಿ ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ. ಅದೊಂಥರ ಖುಷಿ ನನಗೆ. ಈಗ ನಮ್ಮ ಊರಿಗೆ ಹೋಯ್ತು ಅಂದ್ರೆ ಯಾವ ಊರು ಅಂದ್ರೆ ಗಿಲ್ಲಿಯರ್ ಊರು ಅಂತಾರೆ, ಆ ಥರ. ಈಗ ನೋಡಿ ಆಯ್ತಾ, ಇಷ್ಟು ಫುಲ್ ಖುಷಿ ನನಗೆ. ಅವ್ನು ನೋಡ್ಬಿಟ್ಟೆ ಫುಲ್ ಖುಷಿ. ಹಾಂ, ಅವ್ನು ಕಪ್ಪು ಗೆಲ್ಲೋದಲ್ಲ, ಕನ್ನಡ ಅಭಿಮಾನಿಗಳು ಎಷ್ಟೊಂದು ಅಭಿಮಾನಿಗಳು ಸಂಪಾದನೆ ಮಾಡಿದ್ನಲ್ಲ, ಅಷ್ಟೇ, ಅದೇ ನನಗೆ ಖುಷಿ. ಈಗ ಗಿಲ್ಲಿ ಅವರು ಮನೆ ಹೊರಗಡೆ ಹೆಂಗಿರ್ತಿದ್ರು ನಿಮ್ಮ ಒಟ್ಟಿಗೆ? ಈಗ ಮನೆ ಒಳಗಡೆ ಇರೋದನ್ನ ನೋಡಿ, ಹೊರಗಡೆ ಹೆಂಗಿದ್ದ, ಮನೆ ಒಳಗಡೆ ಅದೇ ತರ ಇರೋದು ಅವನು. ಅವ್ನು ಅಲ್ಲಿ ಮನೆ ಆಚೆ ಯಾವ ತರ ಹೊರಗಡೆ ಯಾಕೆ ಮಾತಾಡ್ತಿದ್ದ, ಮನೆ ಒಳಗಡೆ ಅದೇ ತರ ಮಾತಾಡ್ತಿರೋದು ಅವನು. ಈಗ ನಿಮ್ಮೆಲ್ಲರ ಜೊತೆಗೆ ಹೆಂಗಿರ್ತಿದ್ರು? ಫನ್ನಿಯಾಗಿ ಕಾಮಿಡಿ ಮಾಡ್ಕೊಂಡಿರ್ತಿದ್ರ ಅಥವಾ? ನಮ್ಮ ಜೊತೆಲೂ ಅಷ್ಟೇ, ಅವ್ನು ಕಾಮಿಡಿ ಮಾಡ್ಕೊಂಡು ಇರ್ತಿದ್ದ. ಅವ್ರ ತಂಗಿ, ಅವ್ರ ಅಕ್ಕನ ಮೊದಲು ತಂಗಿ ಫುಲ್ ಅವಾಗಿನಿಂದ ಕಾಮಿಡಿ ಅವನು. ಸೊ ಫೈನಲ್ ಆಗಿ ಏನ್ ಹೇಳ್ತೀರಾ ಸರ್? ಹೇಗೆ ವಿಶ್ ಮಾಡ್ತೀರಾ ನೀವು? ಕನ್ನಡ ಅಭಿಮಾನಿಗಳ ಕನ್ನಡ ಜನತೆಗೆ ಎಲ್ಲ ಕೈ ಹೇಳ್ತೀನಿ, ಗಿಲ್ಲಿಯವ್ರಿಗೆ ಓಟ್ ಹಾಕಿ ಫುಲ್ ಗೆಲ್ಸಿ, ಅವ್ರನ್ನ ಗೆಲ್ಲಬೇಕು ಅಂತ ಮಾಡ್ತಾ ಇದ್ದೀನಿ. ಎಸ್, ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ಅವರ ಚಿಕ್ಕಪ್ಪನ ಮಾತಾಗಿರುವಂತಹದ್ದು. ತುಂಬಾ ಖುಷಿ ಆಗುತ್ತೆ. ನಮ್ಮ ಮುಂದೆ ಓಡಾಡ್ಕೊಂಡು ಬೆಳೆದಿರುವಂತಹ ಮಗು ಇವತ್ತು ಇಡೀ ಕರ್ನಾಟಕದ ಜನ ಮಾತ್ರ ಅಲ್ಲ, ಗಡಿಯ ಆಚೆಯಿಂದಲೂ ಸಹ, ಅಂದ್ರೆ ಎಲ್ಲ ಕಡೆಯಿಂದ ದೇಶದ ಪ್ರತಿಯೊಂದು ಭಾಗದಲ್ಲಿರುವಂತಹ ಕನ್ನಡಿಗರಾಗಿರ್ಬೋದು, ಗಿಲ್ಲಿಯವರ ಅಭಿಮಾನಿಗಳಿಂದಲೂ ಸಹ ಅವರಿಗೆ ವಿಶ್ವ ಮಹಾಪುರವೇ ಹರಿದು ಬರ್ತಾ ಇದೆ. ಸೊ ಸದ್ಯಕ್ಕೆ ಇಲ್ಲಿರುವಂತವ್ರೆಲ್ಲರೂ ಸಹ ಗಿಲ್ಲಿಯವರ ಫ್ಯಾನ್ಸ್ಗಳೇ. ನಾವು ಗಿಲ್ಲಿಯವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ. ಅವ್ರ ಚಿಕ್ಕಪ್ಪ ಅಂದ ತಕ್ಷಣ ಅವ್ರಿಗೆ ಜೈಕಾರವನ್ನ ಸಹ ಹಾಕಿರುವಂತದ್ದನ್ನ ತಾವೆಲ್ಲ ಕೇಳಿದ್ರಿ. ಸೊ ಹಾಗಾದ್ರೆ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದನ್ನ ಮಾತ್ರ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.